ನಿನ್ನೊಂದಿಗಿನ ಈ ಸರಸ ಸಲ್ಲಾಪ ನನ್ನ ಹುಚ್ಚಿ ಹಿಡಿಸಿಬಿಟ್ಟದ. ನೀ ಇಲ್ಲ ಅಂದ್ರೆ ನಾ ಬದುಕಂಗೇ ಇಲ್ಲ ಅಂತ ನನಗನ್ಸಕತ್ತದ. ಇವತ್ತು ನೀ ನನಗ ಹೊಸ ಸೀರೆ ಹೂ ಕೊಡ್ಸದಲ್ದ ಈ ನಮನೆ ನನ್ನ ಹೊಗಳಾಕತ್ತಿದ್ ನೋಡಿದ್ರ ನನಗೆ ಯಾಕೋ ನಿನ್ನ ಮೇಲೆ ಸಂಶಯ ಬರಕತ್ತದ ನೋಡು. ಸುಮ್ಮಿ ಎಷ್ಟು ದಿನ ಅಂತ ಹಿಂಗ ಒಬ್ನ ಹರಿಗಾಡ್ಕೊಂಡಿರ್ಲಿ, ವಯಸ್ಸೇನು ಹೊಳ್ಳಿ ಬರ್ತದ? ಇಲ್ಲ, ಎಲ್ಲಾ ದರಿದ್ರಗಳ ಸಹವಾಸನ ದೂರ ಮಾಡಿಕೊಂಡು ಆಸ್ಪತ್ರೆಯಿಂದ ನೇರವಾಗಿ ನಿನ್ನ ನೋಡಕಂತನ ಬಂದಿನಿ ಚಿನ್ನ. ಈ ನಿನ್ನ ಬೆಣ್ಣೆ ಮಾತಿಗೆ ಮರಳಾಗಿ ಮನಸೋಲೋ ಮತಿಗೇಡಿ ಹೆಣ್ಣ ನಾನಲ್ಲ. ಏನು ಅಂತ ನನಗೆ ಗೊತ್ತಿಲ್ಲೇನು. ನನ್ನ ಮಾತು ನಂಬು, ನಾ ಖರೇನ ಹೇಳಾಕತ್ತೀನಿ. ನಿನ್ನ ಮನಸ್ಸು ಬಂಗಾರ, ನಿನ್ನ ಕಡೆ ಸಿಗುವಂತ ಆನಂದ ಖುಷಿ ಇನ್ನೆಲ್ಲ ಹುಡುಕಿದ್ರು ಸಿಗುದಿಲ್ಲ ಅಂತ ನನಗೆ ತಿಳಿದೈತೆ. ರಂಬುಸು ಹಳೆ ರಂಬುಸು, ನನ್ನ ಕೂಡಿಕೊಳ್ಳುವ ಮುಂದೆ ಆಡಿದ ಮಾತು ನಿನಗೆ ನೆನಪೈತೇನೆ. ನಿನ್ನ ಮಹಾರಾಣಿಯನ್ನು ನೋಡ್ಕೊಂತೀನಿ, ಚಿನ್ನ ಬಂದಾಗ ನಿನ್ನನ್ನು ಮುಚ್ತೀನಿ, ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂತ ನನ್ನ ಜೀವನ ಹಾಳು ಮಾಡಿ ಹತ್ತಿ ಬಿತ್ತಿದಿ. ಅವಸರ ಮಾಡಬೇಡ, ಸ್ವಲ್ಪ ದಿವಸ ತಡ್ಕೋ. ನಿನಗೆ ಮಾತು ಕೊಟ್ಟಂಗ ನಾನು ನಡ್ಕೊಂತೀನಿ ಆಗ್ತಿಲ್ಲ. ಹಿಂಗ ಹೇಳಿ ಹೇಳಿ ಅದೆಷ್ಟೋ ಬಲ ಇಲ್ಲಿದ ಹೆಣ್ಮಕ್ಳ ಜೀವನ ಹಾಳು ಮಾಡೋದಲ್ದ ಅವ್ರದ ತಿಂದ ಹೇಗಿದಿ. ಅವರೆಲ್ಲ ನಿನ್ನ ಹಣಕ್ಕ ಹೆಂಟಿಗಲ್ಲೇರಿಸೋ ವಿಚಾರ ನನಗ್ ಗೊತ್ತಿಲ್ಲ. ಅವರ ಬ್ಯಾರೆ ನೀನಾ ಬ್ಯಾರೆ. ನೀನು ನನಗೆ ಪಟ್ಟದರ್ಶಿ ಆಗುವಾಕೆ. ನಾಳೆ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಈ ಊರಿಗೆ ದೊಡ್ಡ ಗೌಡಶಾನಿಯನ್ನಾಗಿ ಮಾಡ್ತೀನಿ. ಅಪ್ಪ ಭಗವಂತ, ಮತ್ತ ನಿನ್ನ ಮಾತು ನಂಬಕ ನನ್ನ ತಲೆಯನ್ನು ಕೆಟ್ಟಿಲ್ಲಪ್ಪ. ತೊಳಿತಾನ ಎಲ್ಲಾ ಭರವಸೆಗಳನ್ನು ಒಮ್ಮೆ ಈಡೇರ್ಸಂದ್ರೆ ಹ್ಯಾಂಗ ಈಡೇರ್ಸಕ್ಕಾಗ್ತದ? ಈಗ ನಾನು ನಿಮ್ಮ ಅಪ್ಪನ ದವಾಖಾನೆ ಖರ್ಚು, ಈ ಮನಿ ಖರ್ಚು, ನಿಮ್ಮ ತಮ್ಮನ ಹಾಸ್ಟೆಲ್ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡು ಹೊಂಟಿಲ್ಲ. ಬಡವರ ಸೇವೆ ಮಾಡ್ತೀನಿ, ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂತ ನಮ್ಸದಷ್ಟ ಅಲ್ದ ನಮ್ಮಪ್ಪನ ದವಾಖಾನೆ ಕರ್ಕೊಂಡು ಹೋದಂಗ ಮಾಡಿ ನನ್ನ ದವಾಖಾನೆ ಕರ್ಕೊಂಡು ಹೋಗಿ ಮಕ್ಕಳಾಗದಂಗ ಆಪರೇಷನ್ ಮಾಡಿಸಿ ನನ್ನ ಜೀವನಾನ ಹಾಳು ಮಾಡಿ ಹೊತ್ತಿ ಬಿತ್ತಿದೆಲ್ಲೋ ನೀನು ನೋಡ್ದಾರ್ದ ಉಪ್ಪು ತುಂಬಲಿ. ಸುಮ್ಮಿ, ನಾ ಯಾರು ಏನು ಅಂತ ನನ್ನ ಬಗ್ಗೆ ತಿಳ್ಕೊಳ್ಳಾರ್ದ ಹಿಂಗ್ ಮಾತಾಡಕತ್ತೀನಿ. ಸುಮ್ಮಿ, ನಿನ್ನ ಅದೃಷ್ಟ ಬಹಳ ದೊಡ್ಡದದ. 60 ಎಕರೆ ಜಮೀನಿಗೆ ಒಡತೆ ಆಗ್ತೀನಿ ನೀನು. 60 ಎಕರೆ ಕೊಡ್ಸ ಮೊಸಡೆ ಅನ್ಲೇ ನಿಂದ 6 ಗುಂಟೆ ಜಾಗದಾಗ ಒಂದು ಸಣ್ಣ ಮನಿ ಕಟ್ಸ್ಕೊಡಕ್ಕಾಗವಲ್ತಲ್ಲ ನೀನು ಹಣ ಎಷ್ಟೇ. ನೀ ಚಿಲ್ಲರ್ ಕೇಳೋ ಚಿಲ್ಲರೆ ಬುದ್ಧಿ ಬಿಡಂಗಿಲ್ಲ ನೋಡಿ ನೀವು. ನೀ ಯಾರು? ಈ ಊರಿಗೆ ದೊಡ್ಡ ಗೌಡಶಾನಿ ಆಗುವಾಕೆದಿ. ಗತ್ತು ತೋರಿಸೋದು ಕಲಿ. ಗತ್ತು ನಿನ ಗತ್ತು ನನಗೆಲ್ಲ ಗೊತ್ತ. ಮಳ್ಳ ಮಂದಿ ಮಾರಿಗೆ ಮಂಕು ಬುದ್ಧಿ ಹಚ್ಚಿದಂಗ ಈ ನಿನ್ನ ನೀಚ ಬುದ್ಧಿ ಗೊತ್ತಿರ ನನ್ನ ಮಾರಿಗೆ ಹಚ್ಚಾಕ ಬರಬೇಡ. ನನ್ನಿಂದ ನಿನಗೇನೋ ಕೆಲಸ ಆಗಬೇಕಾಗ್ಯದ. ಅದಕ್ಕ ನೀ ನನಗ ಅಟ್ಟಕ್ಕೆ ಏರ್ಸಾಕತ್ತಿ. ಅದೇನಂತ ವಿಷಯಕ್ಕೆ ಬಾ. ಏನಿಲ್ಲ, ಆ ಗೌರಿ ವಿಷಯ ನಿನಗೆ ಗೊತ್ತೇ ಅದಲ್ಲ. ಗೊತ್ತದಲ್ಲ, ಜಾಡ್ಸ್ಮದಿ ಬರ್ಜಾಕು ಅಂತ ಹೋದ 15 ದಿನ ಹಾಸ್ಗಿಡ್ಸಕತ್ತಿಲ್ಲಲ್ಲ ಯಪ್ಪ. ಅದೇ ಸೇಡು ನನ್ನ ಎದೆಯಾಗ ಜ್ವಾಲಾಮುಖಿ ಹಂಗ ಉರಿಯಾಕತ್ತದ. ಆ ಸೇಡು ನಾವು ತೀರಿಸ್ಕೊಳಕ ಬೇಕು. ಇನ್ನು ಒಂದು ಸಲ ಏನಾರ ನೀ ಆಕಿ ಸುದ್ದಿಗೆ ಹೋದೆ ಅಂದ್ರೆ ಹೊಳ್ಳೆ ಬರ್ಲಾರ್ದವ್ರಿಗೆ ಕಳಿಸ್ತಾಳಕ್ಕೆ. ಅರ್ಧ ದಾರಿವರೆಗೂ ಹೋಗಿ ಹೊಳ್ಳಿ ಬಂದ ನನಗ ಗಟ್ಟೊಳ್ಳೆ ಹೆಣ್ಣು ಗೌರಿ ಅನ್ನೋದು ಗೊತ್ತಾಗ್ಯದ. ಮತ್ತೆ ಯಾಕೆ ಹೋಗಿ ಸುದ್ದಿಗೆ? ಹಠ ಬಯಸಿದ ಹೆಣ್ಣನ್ನ ಬಿಟ್ಟುಕೊಟ್ಟದ್ದು ಈ ಭರಮಗೌಡನ ಜೀವನದಾಗ ನಡೆದಿಲ್ಲ, ಮುಂದೆ ನಡೆಯೋದು ಇಲ್ಲ. ಗೌಡಪ್ಪ, ಈ ಹಠ ಬಾಳ ಚಲೋ ಅಲ್ಲೋ. ಈ ಲಾಕ್ಡೌನ್ದಾಗ ಮಂದಿ ಸಿಗಲ್ಲಾಗ್ಯಾರಂತೀನಿ. ಮಂದಿ ಎದಕ್ಕಂತೀನಿ? ಹಣ ಹೊರಕಂತೀನಿ. ನೋಡ ಗೌಡಪ್ಪ, ನಿನ್ನ ಸಾವನ್ನ ನಿನ್ನ ಮುಂದೆ ಹಾಕಣ ಚಲೋ ಅಂತ ನನಗೆ ಅನಿಸ್ತದ. ಸಾವು ಈ ಭರಮಗೌಡನಿಗೆ ಸಾವು ಅಷ್ಟು ಸರಳ ಸಾವು ಸಾಯುದಿಲ್ಲ. ನಾನು ಅವನ ಹಂಚಿಕೆಯಿಂದ ಹೊಂಚಾಕಿ ಹೊತ್ತು ನೋಡಿ ಹೊರತ ಹಾಕ್ದೆ. ಹೋದ ನಾನು ನಮ್ಮಪ್ಪಗ ಹುಟ್ಟಿದ. ಅದು ನಿಮ್ಮಪ್ಪನಿಂದನೂ ಸಾಧ್ಯ ಇಲ್ಲ. ಇಷ್ಟಕ್ಕೆಲ್ಲ ನಮ್ಮಪ್ಪ ಯಾಕೆ ಬೇಕ? ಯಾರ್ ಬೇಕ? ನೀ
ಇದೆಯಲ್ಲ ನೀನ ಸಾಕು, ನಿನ್ನ ಕೈಯಿಂದನ ಆ ಕೆಲಸ ನಾ ಮಾಡಿಸ್ತೀನಿ. ಅಂದ್ರೆ ನೋಡಿದು ಏನದು? ವಿಷ ವಿಷ ತಂದಿನಿ, ಘೋರವಾದ ವಿಷ. ಯಾಕೆ ಕುಡು ಸಾಯಕ? ವಿಷ ಕುಡಿದು ಸಾಯಕ ನಾನು ನಾಯಕನಲ್ಲ ಸುಮ್ಮಿ, ಖಳನಾಯಕ. ವಿಷ ನಾನು ಕುಡಿಯಂಗಿಲ್ಲ, ವೈರಿಗಳಿಗೆ ವಿಷ ಹಾಕಿ ಕೊಡ್ತೇನೆ. ಖಳನಾಯಕನ ಸ್ಥಿತಿ ಕೊನೆಗೇನಾಗುತ್ತ ಅಂತ ಗೊತ್ತಿಲ್ಲೇನಾ ನಿನಗ? ಅದು ನಾಟಕ ಸಿನಿಮಾದಾಗ. ನಿಜ ಜೀವನದಾಗ ಖಳರೇ ಕೋಟ್ಯಾಧಿಪತಿಗಳು. ಒಂದು ವೇಳೆ ನನ್ನ ಸಹಾಯಕ ನೀನು ನಿಂತದ್ದಾದ್ರ, ಸುಮಿ ಇವತ್ತಿಂದ ನೀನು ಕೋಟ್ಯಾಧೀಶಳು. ಅದೇನು ಮಾಡ್ಬೇಕಂತಾರೆ ಹೇಳೋ ಪುಣ್ಯಾತ್ಮ. ನೋಡು, ನಾಳೆ ಹೊತ್ತು ಹೊಂಟ್ರೆ ಎಳ್ಳ ಮಾಸ ಐತಿ, ಆಯ್ತಲ್ಲ, ಚರಗ ಚೆಲ್ಲಕ್ ಶಿವಣ್ಣ ನೋಲಕ್ಕೆ ಎಲ್ಲರೂ ಹೋಗಿರ್ತೀವಿ. ಅಲ್ಲಿ ಊಟಕ್ಕೆ ನೀಡುವಾಕಿ ನೀನ ಅಂತ. ಹಾ, ನೀನ ನಿನ್ನ ಕೈಯಾರ ಶಿವಣ್ಣ ತಿನ್ನೋ ಊಟದಾಗ ಈ ವಿಷ ಬೆರೆಸಬೇಕು. ಊಟ ಮಾಡಿದ ಶಿವಣ್ಣ ವಿಲ 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 ಅಂತ ಒದ್ದಾಡಿ ಸಾಯ್ತಾನ. ಈ ಅಪವಾದ ನಿನ್ನ ಮೇಲೆ ಬರುತ್ತಂತ ನೀ ಹೆದರಕ್ ಹೋಗ್ಬೇಡ. ಯಾಕಂದ್ರ ಅದ ಸಮಯಕ್ಕೆ ಸರಿಯಾಗಿ ಶಕ್ತಿ ಕಳ್ಕೊಂಡು ಸಾಕಿದ ಹಾವಂತಂದ ನಾನು ಒಗಿತೀನಿ. ಒಂದು ಹಾವನ್ನು ನಾನು ಹೊಡೆದು ಕೊಲ್ತೀನಿ. ಆಮೇಲೆ ಶಿವಣ್ಣ ಹಾವು ಕಡ್ದು ಸತ್ತ ಅಂತ ಊರು ತುಂಬಾ ಸುದ್ದಿ ಹಬ್ಸುನು. ಹೆಂಗದ ನನ್ನ ಹಂಚಿಗೆ? ನನ್ನ ಮಗನ ಇಂಥ ದುಷ್ಟ ಮಾತಾಡಕ ನಿನ್ನ ಬಾಯಿರ ಹೆಂಗ ಬರ್ತೈತೆ? ಮಣ್ಣಲ್ಲಿ ಮಣ್ಣಾಗಿ ದುಡಿದು ಭೂಮಿ ತಾಯಿಯಿಂದ ಅನ್ನವನ್ನ ಪಡೆದು ಹಂಚಿ ತಿನ್ನೋ ಶಿವಣ್ಣಂಗ ಇಡೀ ಊರಿಗೂರ ಹೊಗಳುತ್ತ ಅಂಥ ಪುಣ್ಯಾತ್ಮಗ ನಾನು ನನ್ನ ಕೈಯಾರ ವಿಷ ಹಾಕಬೇಕ? ಸಾಧ್ಯನ ಇಲ್ಲ. ಸಾಯ್ತೀನಿ ಹೊರತಾಗಿ ಇಂಥ ಸಗಣಿ ತಿನ್ನೋ ಕೆಲಸ ನಾನು ಮಾಡಂಗಿಲ್ಲ. ನೀ ಹಿಂಗ ಅಂತಿ ಅಂತ ನನಗೆ ಮೊದಲ ಗೊತ್ತಿತ್ತು. ಸುಮ್ಮಿ, ಶಿವಣ್ಣ ಸತ್ರ ಶಿವಣ್ಣನ ಆಸ್ತಿಗೆಲ್ಲ ನೀನು ಒಡತೆ ಆಗ್ತೇ. ಆಸ್ತಿ ಸಿಗ್ತದಂತ ಆಸ್ತಿಗೆ ಬಿದ್ದು ಹೇಸ್ಗೆ ತಿನ್ನೋ ಕೆಲಸ ನಾನು ಮಾಡಂಗಿಲ್ಲ. ಪ್ರಸಂಗ ಬಂದ್ರೆ ಪ್ರಾಣನೇ ಕೊಡ್ತೀನಿ ಹೊರತಾಗಿ ಇಂಥ ಪಾಪದ ಕೆಲಸ ನಾನು ಮಾಡಂಗಿಲ್ಲ. ಅಂದ್ರ ಈ ಕೆಲಸ ನೀ ಮಾಡಂಗಿಲ್ಲ? ಮಾಡಂಗೇ ಇಲ್ಲ. ಆದ್ರೂ ಈ ಕೆಲಸ ನಾನ್ ನಿನ್ನ ಕೈಯಿಂದನ ಮಾಡಿಸ್ತೀನಿ. ಮಾಡ್ಲಿಲ್ಲ ಅಂದ್ರ ಜನ ನನ್ನ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳಂಗಿಲ್ಲ. ಒಂದು ವೇಳೆ ಈ ಕೆಲಸ ನೀನು ಮಾಡದೆ ಇದ್ರ ಹಾಸ್ಟೆಲ್ನಾಗದನಲ್ಲವ ನಿನ್ನ ಜೀವದ ತಮ್ಮ. ನಿನ್ನ ತಮ್ಮ ಅವ ಹಾವು ಕಚ್ಚೆ ಸಾಯ್ತಾನ. ಇವನು ಸಾವಿನ ಸುದ್ದಿ ಕೇಳಿ ನಿಮ್ಮಪ್ಪ ಆಸ್ಪತ್ರೆಯಾಗ ಎದಿ ಹೊಡ್ಕೊಂಡು ಸಾಯ್ತಾನ. ಅವ ಸತ್ತಿಲ್ಲ ಅಂದ್ರು ನಾನು ಅವನು ಕುತ್ತಿಗೆ ಈಚಿಗೆ ಸಾಯಿಸ್ತೀನಿ. ಯಾಕಂದ್ರ ನಾನು ಎಂಥ ನೀಚ ಕೆಲಸಕ್ಕೂ ಹೆಸರಿಲ್ಲ ಅಂತ ನಿನಗೆ ಗೊತ್ತೇ ಅದ. ತಮ್ಮ ತಂದಿ ಬೇಕು ಬ್ಯಾಡು ಅಂತ ವಿಚಾರ ಮಾಡಿ ತಿಳಿಸು. ಬರ್ತೀನಿ. ಗೌಡ ಬಾರೋ ಇಲ್ಲಿ. ನಿನ್ನ ತಮ್ಮನ ಆಯುಷ್ಯ ನೀ ಹೇಳಿದ ಕೆಲಸ ಮಾಡ್ತೀನಿ. ಆಸ್ತಿ ಒಳಗ ಪಾಲು ಕೊಡ್ಲಿಲ್ಲ ಅಂದ್ರೆ ನೀ ಆಗವ್ರಿ ಕಡೆ ಆಗಿ ನನ್ನ ಹೆಣ ಹೊರ್ತಿ ಅನ್ನೋದು ನನಗೆ ಗೊತ್ತದ. ನೋಡು, ಮಾತು ಅಂದ್ರ ಮಾತು ಕೊಟ್ಟಿನಿ. ಆದಷ್ಟು ಬೇಗ ಕೆಲಸ ಮುಗಿಸು. ಮಾತು ಕೊಟ್ಟಿ ಮಾತಿಗೆ ತಪ್ಪಿ ನಡೆದಿತ್ತ ಆದ್ರ ನಿನಗಿಂತ ಕೆಟ್ಟಕ್ಕೆ ನಾನಾಗಬೇಕಾಗುತ್ತಾ ಹುಡುಗ? ಈ ಕಳ್ಳರು ಕೊಲೆಗಾರರಿಗೆ ಬಾಂಡ್ ಬೇಕಾಗುದಿಲ್ಲ, ನಾಲಿಗೆ
ಅದ್ರ ಪ್ರಕಾರ ನಿಯತ್ತಾಗಿ ನಡ್ಕೊಂತಾರ ಅವರು. ಆದ್ರೂ ಗೌಡಪ್ಪ ಆಸ್ತಿ ಎಲ್ಲ ಗೌರಮ್ಮನ ಹೆಸರು ಮೇಲೆ ಅದ ಗಂಡ ಸತ್ತ ಮೇಲೆ ಆಕೆ ಹೆಂಗ್ ಬಿಟ್ಕೊಡ್ತಾಳ? ಅದಕ್ಕೂ ಹಂಚಿಗೆ ಹೆಣದೀನಿ. ಅದಕ್ಕೂ ಹೆಣ್ದ ಬಿಟ್ಟಿ ಹಕ್ಕಿ ಊಟದಾಗು ಮತ್ತು ಬರೋ ಔಷಧಿನ ನೀನ ಹಾಕ್ತಿದ್ದಿ. ಅದನ್ನ ಊಟ ಮಾಡಿದ ಮೇಲೆ ಅಕ್ಕಿ ಮೂರ್ಛೋಗಿ ಬೀಳ್ತಾಳ. ಆಮೇಲೆ ನಾ ಹೋಗಕ್ಕಿನ್ನ ಕೂಡ್ಕೊಂತೀನಿ. ಅದನ್ನು ನೀನ ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ತೋರಿಸಿ ಅಕ್ಕಿನ ಬ್ಲ್ಯಾಕ್ ಮೇಲ್ ಮಾಡೋದು. ಮರ್ಯಾದಸ್ಥ ಮನೆತನದ ಹೆಣ್ಣು ಗೌರಿ ಇಂಥ ಅಸಹ್ಯ ದೃಶ್ಯ ನೋಡಿ ಸಹಿಸ್ಕೊಳ್ಳಕ್ ಸಾಧ್ಯನಾ? ಇಲ್ಲ. ಎದಿ ಹೊಡ್ಕೊಂಡು ಸಾಯ್ತಾಳ, ಇಲ್ಲ ನಾವು ಹೇಳ್ದ ಕೇಳ್ಕೊಂಡು ಬಿದ್ದಿರ್ತಾಳ. ಹಂಗೈತೆ ನನ್ನ ತಲೆ. ಗೌಡ ಈ ನಿನ್ನ ತಲೆ ಇಲ್ಲಿರಬಾರ್ದಾಗಿತ್ತು ನೋಡು. ನೀನು ಹಗರಲ್ ಬಿಡ ಹಣಮೆ ಬಾರಿ ಬೇರೆ ಕೆಜಿ ವಿಷ ಅಂತ ಕೊಟ್ಟಿ. ಇನ್ನು ಮುಂದಿನ ಕೆಲ್ಸನ ನಾನು ಮಾಡ್ತೀನಿ. ಬಾರ 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 ಗೌಡ. ನಡಿಯ 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 ಸುಮ್ಮಿ. ಈ ಧರ್ಮಗೌಡ ಒಂದು ರೀತಿ ಶನಿಯ ಪರಾವತಾರಿ. ಶನಿ ಅಂದ್ರ ಶಿವನಿಗೂ ಕಾಡದೆ ಬಿಟ್ಟಿಲ್ಲ. ಶಿವಣ್ಣ ಮುಂದೆ ನೋಡ್ತಿರು, ಈ ಸುಮತಿ ಕೈಯಿಂದ ವಿಷ ಹಾಕ್ಸಿ ನಿನ್ನ ಕೊಂದು ನಿನ್ನ ಆಸ್ತಿನೆಲ್ಲ ನಾನು ಲಪ್ತಾಯಿಸಿ ನಿನ್ನ ಸುಂದರವತಿ ರೂಪವತಿ ಗುಣವತಿಯನ್ನ ನಾನು ಅನುಭವಿಸ್ತಾ ಇದ್ರೆ ನಾನು ಭರಮಗೌಡನೇ ಅಲ್ಲ